ಈಗಾಗಲೇ ತುಮಕೂರ್ದು ಅನೌನ್ಸ್ ಆಗಿದೆ, ಮುದ್ದನ್ಮೇಗೌಡರದ್ದು, ಮತ್ತು ಅಲ್ಲಿ ನನ್ನ ಉಸ್ತುವಾರಿ ಹಾಸನದ್ದು ಕೂಡ ಶ್ರೇಯಸ್ ಪಟೇಲು ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಅದು ಟ್ರೆಡಿಷನಲಿ ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರ ಕುಟುಂಬಕ್ಕೂ ಮತ್ತು ದೇವೇಗೌಡರ ಕುಟುಂಬಕ್ಕೂ ಮೊದಲಿಂದ ಜಿದ್ದಾಜಿದ್ದಿ ಇದೆ. ಒಂದು ಸರಿ ಇದೇ ಪುಟ್ಟಸ್ವಾಮಿ ಗೌಡರು ದೇವೇಗೌಡರನ್ನು ಕೂಡ ಸೋಲಿಸಿದ್ರು, ಅಸೆಂಬ್ಲಿಲೂ ಒಂದು ಸರಿ ಸೋಲಿಸಿದ್ರು, ಪಾರ್ಲಿಮೆಂಟಲ್ಲೂ ಸೋಲಿಸಿದ್ರು. ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಭಾಳ ಒಳ್ಳೆಯ ಹೆಸರಿದೆ. ಅಲ್ಲಿ ಎಲ್ಲ ಸಮುದಾಯದವರು ಅವ್ರನ್ನ ಇಷ್ಟಪಡ್ತಾರೆ. ಅವರ ಮೊಮ್ಮಗ ಈತ. ಈ ಕ್ಯಾಂಡಿಡೇಟು ಕೂಡ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 3,000 ಓಟಲ್ಲಿ ಸೋತಿದ್ದು ಮೇಲೆ ರೇವಣ್ಣವ್ರ ಮೇಲೆ. ಅದರಿಂದ ಆತನ ಬಗ್ಗೆ ಸಿಂಪತಿನೂ ಇದೆ, ಒಳ್ಳೆ ಇದಿದೆ, ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಗೌರಿಶಂಕರ್ ಮತ್ತು ಹಾಲಪ್ಪ ಒಂದು ಮೀಟಿಂಗ್ ಮಾಡೋಗ್ತಿರೋ ಮತ್ತು ಅಪೋಸ್ ಮಾಡಿದ್ರು, ಅಸಮಾಧಾನ ಆಯಿತು ಅಂತ. ಯಾರಿಗೆ ಅಸಮಾಧಾನ? ಹಾಲಪ್ಪನಿಗಾಗಿರ್ಬೋದು, ಗೌರಿಶಂಕರ್ಗೆ ಯಾಕೆ ಆಗ್ತದೆ? ಗೌರಿಶಂಕರ್ ಇಸ್ ನಾಟ್. ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಸ್ಪಿರೆಂಟ್ ಗೌರಿಶಂಕರ್ ನೆಕ್ಸ್ಟ್ ಅಸೆಂಬ್ಲಿ ನಿಲ್ತಾರೆ, ಎಲ್ಲ ಸೇರ್ಕೊಂಡು ಆತನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಮುದ್ದನ್ಮೇಗೌಡರು ಸೇರಿ, ಮುದ್ದನ್ಮೇಗೌಡನ ಹಳೆ ಕ್ಷೇತ್ರ ಅಲ್ಲ ಅದು. ಮುದ್ದನ್ಮೇಗೌಡಂದು ಕೂಡ ಅವ್ನ ಫಾಲೋವರ್ಸು ಇದ್ದೇ ಇರ್ತಾರೆ. ಯಾರು ಸೋಲಿಕ್ಕೆ? ರಾಜಕಾರಣದಲ್ಲಿ ಆಯ್ತಪ್ಪ, ಈಗ ನನಗೆ 5 ಓಟಲ್ಲಿ ಸೋಲಿಸ್ಬಿಟ್ಟ ಅವನು. ಹಂಗಾರೆ ನಾನು ವಿರೋಧ ಮಾಡೋಕ್ಕಾಗ್ತದೆ? ಪಾರ್ಟಿಲಿ ಬಂದರೆ ಬರಲಿ, ನಮ್ಮದೇನು ಅಡ್ಡಿ ಇಲ್ಲ. ಅದರಿಂದ ಅಫ್ಕೋರ್ಸ್ ಅವ್ರು ಯಾರು ಅವರು ಅವರಿಗೆ ಅಸಮಾಧಾನ ಅಂತ ಹೇಳ್ತೀರಿ, ಆಗ್ತದೆ. ಅವ್ರು ಓಡಾಡ್ಕೊಂಡಿದ್ದ ಇಷ್ಟು ದಿವಸ ಸೀಟ್ ಸಿಗುತ್ತೆ ಅಂತೇಳಿ ಅದೇನೋ ಕಡೆ ಗಳಿಗೆಯಲ್ಲಿ ಕೈ ತಪ್ಪಿದೆ. ಅದರಿಂದ ಅವ್ರಿಗೆ ಅಸಮಾಧಾನ. ಇವತ್ತಿಗೇನು ಅಸಮಾಧಾನ ಆಗುವಂಥ ಅಗತ್ಯತೆ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಯಚಂದ್ರ ಷಡಾಕ್ಷರಿ ಮತ್ತು ರಂಗನಾಥ್ ವಿರೋಧ ವ್ಯಕ್ತಪಡಿಸಿದ್ರು. ನೋಡ್ರಿ, ಸೀಟ್ ಅನೌನ್ಸ್ ಆಗೋವರೆಗೂ ವಿರೋಧ ಪರ ನಡೆಯುತ್ತೆ. ಸೀಟ್ ಅನೌನ್ಸ್ ಆದಮೇಲೆ ಯಾರ್ದು ವಿರೋಧ ಇರೋದಿಲ್ಲ. ಅನೌನ್ಸ್ ಆಗೋಲ್ಲ. ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಅದರಿಂದ ಸರಿ ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸೀಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಕೇಳ್ಬೋದು. ಒಂದು ಸರಿ ಹೈಕಮಾಂಡ್ನಲ್ಲಿ ಒಂದು ತೀರ್ಮಾನ ಆದ ಮೇಲೆ ವಿರೋಧ ಪರ ಅಂತ ಇರೋದೇ ಇಲ್ಲ. ಪಕ್ಷದ ಪರವಾಗಿ ಎಲ್ಲರೂ ಇರ್ತಾರೆ.